SSLCಯ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಕನ್ನಡ ಮಾಡೆಲ್ ಕ್ವಶನ್ ಪೇಪರ್ ಬಗ್ಗೆ ಮಾತನಾಡುತ್ತೇನೆ. ಇದು ಬಂದು ತುಂಬ ಇಂಪಾರ್ಟೆಂಟ್ ಆಗಿರುವ ಮಾಡೆಲ್ ಕ್ವಶನ್ ಪೇಪರ್. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇದಕ್ಕೂ ಮುಂಚೆ ನೀವು ನಮ್ಮ ವಿಕೀಸ್ ಮೀಡಿಯಾ ಚಾನಲ್ಗೆ ಹೊಸಬರಾಗಿದೆ, ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿರೋ ವಿಡಿಯೋಸ್ಗಳನ್ನು ನೀವೆಲ್ಲರಿಗಿಂತ ಮೊದಲು ನೋಡ್ಬೋದು. ಸ್ನೇಹಿತರೆ, ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ ಮಾಡೆಲ್ ಕ್ವಶನ್ ಪೇಪರ್. ಇದು ಬಂದು 2024 ಮತ್ತು 2025 ಬೋರ್ಡ್ ಅವರಿಂದ ಕಳಿಸಿರೋ ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ. ಇವಾಗ ನಾನು ಇದನ್ನೇ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮೊದಲನೇ ಮೇನ್ ಬಂದು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಇದು ಬಂದು 6 ಕ್ವಶನ್ಸ್ ಕೊಡ್ತಾರೆ. ಟೋಟಲ್ ಮಾರ್ಕ್ಸ್ ಬಂದು 6 × 1 = 6 ಮಾರ್ಕ್ಸ್. ಸ್ನೇಹಿತರೆ, ಸೆಕೆಂಡ್ ಮೇನ್ ಬಂದು ಸಂಬಂಧಿ ಪದವನ್ನು ಬರೆಯಿರಿ. ಇದು ಬಂದು 4 ಕ್ವಶನ್ ಕೊಡ್ತಾರೆ. 4 ಕ್ವಶನಲ್ಲಿ ನೀವು 4 ಉತ್ತರ ಕರೆಕ್ಟಾಗಿ ಬಂದರೆ ನಿಮಗೆ 4 ಮಾರ್ಕ್ಸ್ ಬರುತ್ತದೆ. ಮೂರನೇ ಮೇನ್ ಬಂದು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇದು ಬಂದು 7 ಕ್ವಶನ್ ಕೊಡ್ತಾರೆ. 7 ನೀವು ಕರೆಕ್ಟಾಗಿ ಬರೆದ್ರೆ ನಿಮಗೆ ಪಕ್ಕ 7 ಮಾರ್ಕ್ಸ್ ಬಂದೇ ಬರುತ್ತದೆ. ನಾಲ್ಕನೇ ಮೇನ್ ಬಂದು 3 ಅಥವಾ 4 ವಾಕ್ಯದಲ್ಲಿ ಉತ್ತರಿಸಿ. ಇದು ಬಂದು 10 ಕ್ವಶನ್ ಕೊಡ್ತಾರೆ. 10 ನೀವು ಕರೆಕ್ಟಾಗಿ ಬರೆದ್ರೆ ನಿಮಗೆ 20 ಮಾರ್ಕ್ಸ್ ಬರ್ತದೆ. ಮತ್ತು ನಿಮಗೆ 5ನೇ ಮೇನ್ ಬಂದು ಕವಿ ಮತ್ತು ಲೇಖಕರ ಪರಿಚಯ ಬರೀರಿ. ಇದ್ರ ಬಂದು 2 ಕವಿ ಮತ್ತು ಒಂದು ಲೇಖಕರ ಹೆಸರು ಕೊಡ್ತಾರೆ. ನೀವು 2 ಕರೆಕ್ಟಾಗಿ ಬರೆದ್ರೆ ನಿಮಗೆ ಪಕ್ಕ 6 ಮಾರ್ಕ್ಸ್ ಬಂದೇ ಬರುತ್ತದೆ. 6ನೇ ಮೇನ್ ಬಂದು ಈ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ. ಇದು ಬಂದು 1 ಕ್ವಶನ್ ಕೊಡುತ್ತಾರೆ. ಇದರಲ್ಲಿ ನೀವು ಗಣ ವಿಭಾಗ ಮಾಡಬೇಕು ಮತ್ತು ಛಂದಸ್ಸಿನ ಹೆಸರು ಬರೀಬೇಕು. ನೀವೇನಾದ್ರು ಇದನ್ನ ಕರೆಕ್ಟಾಗಿ ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಪಕ್ಕ ಬರ್ತದೆ. 7ನೇ ಮೇನ್ ಬಂದು ಲಕ್ಷಣ ಬರೆದು ಸಮಾನಗೊಳಿಸಬೇಕು. ಇದು ಬಂದು 1 ಕ್ವಶನ್ ಕೊಡ್ತಾರೆ. ಇದನ್ನು ನೀವು ಯಾವ ಅಲಂಕಾರ ಮತ್ತು ಅದರ ಲಕ್ಷಣ ಎಲ್ಲ ಬರೆದ್ರೆ ನಿಮಗೆ ಪಕ್ಕ 3 ಮಾರ್ಕ್ಸ್ ಬಂದೇ ಬರುತ್ತದೆ. 8ನೇ ಮೇನ್ ಬಂದು ನಿಮಗೆ ಗಾದೆಯ ಮಹತ್ವ. ಇದು ಬಂದು 2 ಗಾದೆ ಕೊಟ್ಟಿರ್ತಾರೆ. ಅದರಲ್ಲಿ ನೀವು 1 ಗಾದೆ ಕರೆಕ್ಟಾಗಿ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಪಕ್ಕ ಬರ್ತದೆ. ನಿಮಗೆ 8ನೇ ಮೇನ್ ಬಂದು ಸಂದರ್ಭ ಮತ್ತು ಸ್ವಾರಸ್ಯ ಪದವನ್ನು ಬರೆಯಿರಿ. ಇದು ಬಂದು 6 ಕ್ವಶನ್ ಕೊಟ್ಟಿರ್ತಾರೆ. 6 ಕ್ವಶನಲ್ಲಿ ನೀವು 6 ಕರೆಕ್ಟಾಗಿ ಬರೆದ್ರೆ ನಿಮ್ಮ ಪಕ್ಕ 18 ಮಾರ್ಕ್ಸ್ ಬಂದೇ ಬರ್ತದೆ. 10ನೇ ಮೇನ್ ಬಂದು ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ಇದು ಬಂದು 2 ಪದ್ಯ ಕೊಟ್ಟಿರ್ತಾರೆ. 2 ಪದ್ಯದಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಕರೆಕ್ಟಾಗಿ ಪದ್ಯ ಬಂದರೆ ನಿಮಗೆ ಪಕ್ಕ 4 ಮಾರ್ಕ್ಸ್ ಬಂದೇ ಬರುತ್ತದೆ. 10ನೇ ಮೇನ್ ಬಂದು ಸಾರಾಂಶ ಬರೆಯಿರಿ. ಇದು ಬಂದು ಒಂದು ಪೊಯಮಿನ ಒಂದು ಪ್ಯಾರಾ ಕೊಟ್ಟಿರ್ತಾರೆ. ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ನೀವೇನಾದರೂ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದರೆ ನಿಮಗೆ ಪಕ್ಕ 4 ಮಾರ್ಕ್ಸ್ ಕೊಡ್ತಾರೆ. 12ನೇ ಮೇನ್ ಬಂದು 10, 9, 10, 8, 10 ವಾಕ್ಯದಲ್ಲಿ ಉತ್ತರಿಸಿ. ಇದು ಬಂದು ನಿಮಗೆ 2 ಕ್ವಶನ್ ಕೊಟ್ಟಿರ್ತಾರೆ. 2 ಕ್ವಶನಲ್ಲೂ 6 ಕ್ವಶನ್ ಕೊಟ್ಟಿರ್ತಾರೆ. ಇದರಲ್ಲಿ ನೀವೇನಾದರೂ 2 ಕ್ವಶನ್ ಪೂರ್ತಿ ಕರೆಕ್ಟಾಗಿ ಬರೆದ್ರೆ ನಿಮಗೆ ಪಕ್ಕ 8 ಮಾರ್ಕ್ಸ್ ಅಂತೂ ಕೊಡ್ತಾರೆ. 13ನೇ ಮೇನ್ ಬಂದು ಈ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ. ಇದು ಬಂದು ಒಂದು ಫುಲ್ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಮತ್ತು ಕ್ವಶನ್ಸ್ನ ಕೊಟ್ಟಿರ್ತಾರೆ. ಇದನ್ನು ನೀವೇನಾದರೂ ಕರೆಕ್ಟಾಗಿ ಬರೆದ್ರೆ ನಿಮಗೆ ಪಕ್ಕ 4 ಮಾರ್ಕ್ಸ್ ಕೊಡ್ತಾರೆ. 14ನೇ ಮೇನ್ ಬಂದು ಯಾವುದಾದರೂ ಒಂದು ಕೊಟ್ಟಿರುವ ಮಾಹಿತಿಗಳನ್ನು ಆಧರಿಸಿ ಪತ್ರ ಬರೀರಿ. ಇದು ಬಂದು ಒಂದು ಪರ್ಸ್ನಲ್ ಲೆಟರ್ ಕೊಡ್ತಾರೆ, ಒಂದು ಅಫಿಷಿಯಲ್ ಲೆಟರ್ ಕೊಡ್ತಾರೆ. ನೀವು ಯಾವುದಾದ್ರೂ ಒಂದು ಲೆಟರ್ ಕರೆಕ್ಟಾಗಿ ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಪಕ್ಕ ಕೊಡ್ತಾರೆ. ಲಾಸ್ಟ್ ಮೇನ್ ಬಂದು ಪ್ರಬಂಧ ಬರೆಯಿರಿ. ಇದು ಬಂದು 2 ಪ್ರಬಂಧ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಯಾವುದಾದ್ರೂ ಒಂದು ಪ್ರಬಂಧ ಆದರೂ ಕರೆಕ್ಟಾಗಿ ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಪಕ್ಕ ಕೊಡ್ತಾರೆ. ಇಷ್ಟೇ ಸ್ನೇಹಿತರೆ, ಈ ವಿಡಿಯೋನ ಇವಾಗಲೇ ಏನು ಮಾಡುತ್ತಿದ್ದೇನೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ಎಲ್ಲ SSLC ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ.